ಆದ್ರೂ ಕೂಡ ಆ ಮಶಾಣಕ್ಕೂ ಇದುವರೆಗೂ ದಾರಿನೇ ಇಲ್ಲ. ಯಾರಾದ್ರೂ ಸತ್ತೋದ್ಮೇಲೆ ಅವ್ರ ಹೆಣ ದಲಿತ ವಿರೋಧ ಮಾತನಾಡ ಅಟ್ಟಸಕ್ಕೆ ಧಿಕ್ಕಾರ, ಅಹಂಕಾರಕ್ಕೆ ಧಿಕ್ಕಾರ, ದಲಿತ ವಿರೋಧಕ್ಕೆ ಹೇಳಿ ಧಿಕ್ಕಾರ. ಜೈ ಬರೋ ಭಾರತ್ ಮಾತಾ ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಸಂವಿಧಾನ ಶಿಲ್ಪಿ ಕೆ. ಆದ್ರೂ ಕೂಡ ಆ ಮಶಾಣಕ್ಕೂ ಇದುವರೆಗೂ ದಾರಿನೇ ಇಲ್ಲ. ಯಾರಾದ್ರೂ ಸತ್ತೋದ್ಮೇಲೆ ಅವ್ರ ಹೆಣ ಹೊತ್ಕೊಂಡ ಮೇದ್ಮೇಲೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ನೀರ್ ಮೇಲೆ ಅವರೆಲ್ಲ ಪಾಪ ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾರೆ. ಅದು ತುಂಬಾ ಹಿಂಸಕವಾಗಿರ್ತದೆ. ಅದನ್ನು ಈ ಒಂದು ಬೇಡಿಕೆಯನ್ನು ಕೂಡ ಅನ್ನೋದೇ ನಮ್ಮ ಕ್ವಶನ್. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದ್ರೆ, ನಮ್ಮ ಊರಿಗೆ ಕಂದಾಯ ಗ್ರಾಮ ಆಗಿರೋದ್ರಿಂದ ಮಜರಾಗಡ್ಡೂರಲ್ಲಿರುವ ಗ್ರಾಮ ಪಂಚಾಯತ್ ನಮ್ಮೂರಿಗೆ ವರ್ಗಾಯಿಸಿ ಇಲ್ಲೇ ಕಂದಾಯ ಗ್ರಾಮ ಪಂಚಾಯತ್ ಎಲ್ಲ ಕಾರ್ಯಕಲಾಪಗಳಲ್ಲಿ ಇಲ್ಲೇ ನಡೆಸಬೇಕಂತ ಈ ಮೂಲಕ ನಾನು ತಾಲೂಕು ದಂಡಾಧಿಕಾರಿಗಳಾಗ್ಲಿ, ತಹಶೀಲ್ದಾರ್ಗಳಿಗಾಗ್ಲಿ ಅಥವಾ ಮೇಲ್ಕಂಡ ಎಲ್ಲಾ ಅಧಿಕಾರಿಗಳಿಗೂ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ನಿರ್ದಿಷ್ಟ ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲರಿಗೂ, ಎಲ್ಲ ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವ್ರಿಗೂ, ಗ್ರಾಮ ಪಂಚಾಯತ್ ಎಲ್ಲರೂ ಈ ಕಾರ್ಯ ಇವತ್ತು ಯಾಕೆ ಹಮ್ಮಿಕೊಂಡಿದೀವಿ ಅಂದ್ರೆ, ನಾವು ಈ ಒಂದು ಸಾರಿ ಗೆಜೆಟಿಫಿಕೇಶನ್ ಪ್ರಕಾರ, ರಾಜ್ಯತ್ರ ಪ್ರಕಾರ ಈ ಒಂದು ಗ್ರಾಮವು ಮುದಿಗೆರೆ ಕಂದಾಯ ವೃತ್ತ, ಮುದಿಗೆರೆ ಹೆಡ್ ಕ್ವಾರ್ಟರ್ ಆಫ್ ದಿ ರೆವಿನ್ಯೂ ವಿಲೇಜ್. ಈ ಗ್ರಾಮ ಸರ್ಕಾರದಿಂದ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನವಾಗಿ ಬಂದಿರುತ್ತೆ. ಆದ್ರೆ ಇಲ್ಲಿ 221 ದಲಿತ ಬಡ ಕುಟುಂಬಗಳು ಇರುವುದರಿಂದ ಕೆಲವು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕೀಯ ಪಟ್ಟಬದ್ಧ ಹಿತಾಸಕ್ತಿಗಳು ಇವರೆಲ್ಲರೂ ಸೇರಿಕೊಂಡು ಇವರು ದಲಿತರು ಈ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲ ಅಸುರು, ಇವರು ಹೀನವಾಗಿರ್ತಕ್ಕಂಥವರು, ಇಲ್ಲಿ ನಾವು ಯಾವುದೇ ಸರ್ಕಾರಿ ಕಚೇರಿಗಳನ್ನ ನಡೆಸಬಾರ್ದು, ನಮಗೆ ಇಲ್ಲಿ ಬದುಕಕ್ಕೆ, ನೀರು ಕುಡಿಯಕ್ಕೆ, ಇನ್ನೊಂದಕ್ಕೆ ತೊಂದರೆ ಆಗುತ್ತೆ ಅಂತ ಇವರು ಪಕ್ಕದಲ್ಲಿ 32 ಮನೆ ಇರ್ತಕ್ಕಂಥ ಸವರ್ಣಿಯರ ಗ್ರಾಮ, ಮುದಿಗೆರೆ ಮಜರಗಡ್ಡೂರು ಗ್ರಾಮ ಅಂತ ಈ ಮುದಿಗೆರೆ ಗ್ರಾಮಕ್ಕೆ ಸೇರ್ಕೊಳ್ಳೋ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಕಲಾಪಗಳನ್ನ ನಡೆಸ್ತಾ ಇದ್ದಾರೆ ಬಂಧುಗಳೇ. ಯಾಕಂದ್ರೆ ನಮ್ಮಲ್ಲಿ ಸರ್ಕಾರಿ ಆದೇಶಗಳು ಮೊನ್ನೆ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮುದಿಗೆರೆಯಲ್ಲಿ ಎಲ್ಲ ಕಚೇರಿಗಳು ಇರಬೇಕು ಅಂತ ಸರ್ಕಾರ ಆದೇಶ ಇದ್ರು ಸಹ ಇವರು ದಲಿತರು ಎನ್ನುವ ಕಾರಣಕ್ಕೆ ಮಜರಾಗಡ್ಡದಲ್ಲಿ ನಡೆಸ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಮನಗಂಡು ಏನು 4 ತಿಂಗಳ ಹಿಂದೆ ಮೊನ್ನೆ ತಾಲೂಕ್ ಪಂಚಾಯತಿ ಕಚೇರಿ ಮುಂಭಾಗ ಹಗಲಿರಲು 18 ದಿನಗಳ ಕಾಲ ಧರಣಿ ಮಾಡ್ತೀವಿ. ಧರಣಿ ಮಾಡಿದ್ರು ನಮಗೆ ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಗಳು, ಮೊನ್ನೆ ತಾಲೂಕಿನ ಜನಪ್ರತಿನಿಧಿಗಳು ಸೇರಿಕೊಂಡು ನಮಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಅಲ್ಲಿಂದ ಕಳಿಸಿಬಿಟ್ಟು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಕಾರ್ಯ ಕಚೇರಿಗಳು, ಕಲಾಪಗಳು ಇನ್ನು ಮುಂದೆ ನಡೆಯುತ್ತೆ, ಕಚೇರಿ ಮುದಿಗೆರೆಯಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಭರವಸೆಯನ್ನು ಕೊಟ್ಟು ನಮಗೆ ಇದುವರೆಗೆ ಯಾವುದೇ ಕಚೇರಿ ಆಗಲಿ, ಕಾರ್ಯಕಲಾಪಗಳಾಗಲಿ ಇದುವರೆಗೂ ನಡೆಸಿಲ್ಲ. ನಾವು ಅನ್ಯಾಯ ಆಗಿದೆ. ನಾವು ದಲಿತರು, ನಮಗೆ ಯಾಕೆ ಈ ಥರ ಮಾಡಿದ್ರು? ನಾವೇನು ಜನರಲ್ಲ, ನಾವೇನು ಮನುಷ್ಯರಲ್ಲ, ನಮ್ಮನ್ನು ಯಾಕೆ ಈ ಥರ ಶೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಏನು ಈ ಗ್ರಾಮದಲ್ಲಿ ಆ ಮೂಲಭೂತ ಸೌಲಭ್ಯಗಳು ಯಾವ ಥರ ಈ ದಲಿತರು ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ಒಂದು ಕಾರ್ಯಕ್ರಮ, ಈ ಹೋರಾಟವನ್ನ ನಾನು ಈ ದಿನ ಇಟ್ಕೊಂಡಿದ್ದೀನಿ. ಒಂದೇನಂದ್ರೆ, ಮುದಿಗೆರೆ ಮಜರಾಗಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ನ ಮುದಿಗೆರೆ ಗ್ರಾಮಕ್ಕೆ ಸ್ಥಳಾಂತರಿಸಬೇಕು. ಈಗಾಗಲೇ ಸರ್ಕಾರಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಕಟ್ಟಡ ಇದೆ. ಆ ಕಟ್ಟಡಕ್ಕೆ ಮಜರಾಗಡ್ಡೂರದಲ್ಲಿರ್ತಕ್ಕಂಥ ಗ್ರಂಥಾಲಯವನ್ನು ಸ್ಥಳಾಂತರ ಮಾಡಬೇಕು. ಇಲ್ಲಿ ಎಲ್ಲ ಬಡ ದಲಿತ ಮಕ್ಕಳು ಇರೋದ್ರಿಂದ ಇಲ್ಲಿ 5ನೇ ತರಗತಿ ತನಕ ಶಾಲೆ ಇದೆ. ಆ ಶಾಲೆಗೆ
6 ಮತ್ತು 7ನೇ ತರಗತಿ ಒಂದು 2 ತರಗತಿಗಳನ್ನ ಸರ್ಕಾರ ಮಂಜೂರು ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಅದನ್ನು ಒಂದು ಬೇಡಿಕೆ ಇಟ್ಟಿದ್ದೀನಿ. ಮತ್ತು CC ಕ್ಯಾಮೆರಾ ಅಳವಡಿಸಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೀನಿ. ಮತ್ತೆ ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಏನು ಗ್ರಾಮ ಪಂಚಾಯತಿಯಲ್ಲಿ NRG ಅಡಿಯಲ್ಲಿ ನಮ್ಮ ಗ್ರಾಮದಲ್ಲಿ 36 ಶೆಡ್ಗಳನ್ನ ಕುರಿ ಮತ್ತು ದನದ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರಿಗೆ NMR ದುಡ್ಡು ಬಂದಿದೆ, ಸಾಮಗ್ರಿ ಬಿಲ್ ಇದುವರೆಗೂ ಬಂದಿಲ್ಲ. ಆ ಬಿಲ್ಲನ್ನ ಮಾಡಿಕೊಡ್ಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ದೀನಿ. ಮತ್ತೆ ನಾವು ನಮಗೆ ನಿವೇಶನ ಇಲ್ಲ. ನಾವು ಅಕ್ರಮವಾಗಿ ಸುಮಾರು 40 ವರ್ಷಗಳಿಂದ ನಮ್ಮ ಅಜ್ಜನ ಕಾಲದಿಂದ ಒಂದು ಮುದುಗಿರೆ ಸರ್ವೆ ನಂಬರಲ್ಲಿ 1ರಲ್ಲಿ ಅಕ್ರಮವಾಗಿ ಗ್ರಾಮ ಪಂಚಾಯತ್ ಮನೆಗಳು ಕಟ್ಕೊಂಡು ಪಂಚಾಯತಿಯಲ್ಲಿ ಖಾತಾ ಮಾಡಿಕೊಂಡು ಕಂದಾಯ ಕಟ್ಟಿಸ್ಕೊಂಡು ಇದುವರೆಗೂ ನಾವು ವಾಸ ಮಾಡ್ತಾ ಇದ್ದೀವಿ. ಅದಕ್ಕೂ ಸಹ ಸರ್ಕಾರ ವಶಕ್ಕೆ ಆ ಜಮೀನು ತಕೊಂಡು ನಮಗೆ ಹಕ್ಕುಪತ್ರಗಳನ್ನ ಕೊಡಬೇಕು ಸರ್ಕಾರದಿಂದ ಅಂತ ಅದನ್ನು ಒಂದು ಡಿಮ್ಯಾಂಡ್ ಮಾಡಿದ್ದೀನಿ. ಹಾಗೆ ಏನು ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಗಳನ್ನ 2 ಕಡೆ, ಆ ಕಡೆ ಮತ್ತು ಈ ಕಡೆ 2 ಕಡೆ ಒದಗಿಸ್ಕೊಳ್ಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡಿದ್ದೀನಿ. ಮತ್ತೆ 2024-25 ಸಾಲಿನಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲಿ ಏನೇನು ನಡೆದಿದ್ದಾವ ಅವ್ಯವಹಾರ ಕಾಮಗಾರಿಗಳು ಯಾವುದೇ ಇರಲಿ, ಯಾವುದೇ ಫೈನಾನ್ಸ್ ಇರಲಿ, ಇದು ಕೂಡಲೇ ಮೇಲಧಿಕಾರಿಗಳು ತನಿಖೆ ಮಾಡಬೇಕು. ಮತ್ತು ಈ ಗ್ರಾಮಕ್ಕೆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಗಂಗೆ ನಲ್ಲಿಗಳನ್ನ ಹಾಕಿದ್ದಾರೆ. ಅದು ಸಂಪೂರ್ಣವಾಗಿ ಇನ್ನ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದನ್ನು ಸಹ ಅತಿ ಶೀಘ್ರವಾಗಿ ಕಾಮಗಾರನ ಪೂರ್ಣಗೊಳಿಸಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡಿದ್ದೀನಿ. ಮತ್ತೆ NRG ಅರಿವೇ ಗೊತ್ತಿಲ್ಲ ಜನರಿಗೆ, ಅದು ಸಹ NRG ಅರಿವೇ ಗೊತ್ತಿಲ್ಲ. ಅದು ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ. ಅದ್ರ ಬಗ್ಗೆನೂ ಸಹ ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಅದೊಂದು ತಿಳಿದೇ ತಗೊಂಡವ್ರಿಗೂ ಒಂದು ಮನವರಿಕೆ ಅರಿವು ಮೂಡಿಸ್ಬೇಕು ಅಂತ ಅದನ್ನು ಹಾಕಿದ್ದೀನಿ. ಮತ್ತೆ PW ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ರೋಡ್ ಹೋಗಿದ್ರೆ ಡ್ರೈನೇಜ್ ಕಾಮಗಾರನ್ನ ಅಳವಡಿಸಬೇಕು. ಗಂಗಮ್ಮ ದೇವಸ್ಥಾನ ಹತ್ರ ಚಿನ್ನಪ್ಪ ಅಂಗಡಿಯಿಂದ ಅಲ್ಲಿನೂ ಒಂದು ಡ್ರೈನೇಜ್ ಅನ್ನ ಆಗ್ಬೇಕು. ಇಲ್ಲಿ ಪಂಚಾಯತಿ ಖಾಲಿ ಜಾಗ ಇದೆ 100ಕ್ಕೆ 100, ಅದಕ್ಕೆ ಕಾಂಪೌಂಡ್ ಅನ್ನ ಅಳವಡಿಸಬೇಕು ಅಂತ ನಾನು ಇಷ್ಟೊಂದು ಡಿಮ್ಯಾಂಡ್ಗಳನ್ನ ಇಟ್ಟು ನಾನು ಈ ದಿನ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಧರಣಿಯನ್ನ ಅಂದರ್ಜಿತವಾಗಿ ಧರಣಿ ನಡೆಸ್ತಾ ಇದ್ದೀನಿ. ಈ ಒಂದು ಧರಣಿಗೆ ನಮ್ಮ ಪೊಲೀಸ್ ಇಲಾಖೆಯವರು, ಮೊನ್ನೆ ಮೀಡಿಯಾದವರು, ನೀವು ಎಲ್ಲರೂ ಬಂದಿದ್ದೀರಿ. ಈ ನನ್ನ ಕಾರ್ಯಕ್ರಮ ಬೇಡಿಕೆ ಈಡೇರೋವರೆಗೂ ನೀವೆಲ್ಲ ಸಹಕಾರದೊಂದಿಗೆ ಈ ಒಂದು ಅನಿರ್ದಿಷ್ಟ ಧರಣಿಯನ್ನ ಮುಂದುವರಿಸ್ತಾ, ಇನ್ನೊಂದು ಬಂಧುಗಳೇ, ನಮ್ಮ ಧರಣಿ, ನಮ್ಮ ಏನು ಬೇಡಿಕೆಗಳು ಏನು ಡಿಮ್ಯಾಂಡ್ಸ್ ಇದೆ ಇದನ್ನ ಮಾಧ್ಯಮದ ಮೂಲಕ ಮೊನ್ನೆ ಜಿಲ್ಲಾಧಿಕಾರಿಗಳು, ಮೊನ್ನೆ ಜಿಲ್ಲಾ CO ಸಾಹೇಬರು, ಮೊನ್ನೆ ಸರ್ಕಾರದ ಮಂತ್ರಿಗಳು, ಇವರೆಲ್ಲ ಅಧಿಕಾರಿಗಳು ಇವರೆಲ್ಲ ತಿಳಿದುಕೊಂಡು ಎಚ್ಚೆತ್ತುಕೊಂಡು ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮೆಲ್ಲರಿಗೂ ಒಂದ್ಸ ಜೈ ಭೀಮ್. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಈ ಮುದಿಗೆರೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದುಗಡೆ ಏನು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಈ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು, ಈ ಗ್ರಾಮದ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಎಲ್ಲರೂ ಸಹ ಈ ಒಂದು ಈ ಅನಿರ್ದಿಷ್ಟಾವಧಿಯ ಧರಣಿಯಲ್ಲಿ ಹಮ್ಮಿಕೊಂಡಿದ್ದೀರಾ. ಇವರಿಗೆಲ್ಲರಿಗೂ ಸಹ ನೂತನವಾಗಿ ಆಯ್ಕೆಯಾಗಿ ಬಂದಿರತಕ್ಕ ಈ ಮುದಿಗೆರೆ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿ ನಿಯೋಜನೆಯಾಗಿ ಬಂದಿರತಕ್ಕಂಥ ರಮಣಪ್ಪ ವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ನಾನು ತಮಗೆಲ್ಲರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಏನು ಈ ಗ್ರಾಮ ಪಂಚಾಯಿತಿಗೆ ನಿಯೋಜನೆಯಾಗಿ ಬಂದಂತ ನನಗೆ ಕೆಲವು ಈ ಬೇಡಿಕೆಗಳನ್ನು ಈಡೇರಿಸಲು ಈ ದಿನ ನನಗೆ ಮಾಹಿತಿ ತಿಳಿಸಿದ ಮೇರೆಗೆ ಈ ದಿನ ನಾನು ಈ ಒಂದು ಧರಣಿ ಸ್ಥಳಕ್ಕೆ ಆಗಮಿಸಿ ಇವರು ವಿಶ್ವನಾಥ್ ರವರು ಏನು ಈ ಒಂದು ಸಂಘಟನೆಯ ಮುಖಂಡರ ಇವರಿಂದ
ಒಂದು ಬೇಡಿಕೆಗಳ ಪಟ್ಟಿಯನ್ನು ನಮಗೆ ಸಲ್ಲಿಸಿದ್ದಾರೆ. ಅದರಲ್ಲಿ ನಾನೇನು ಕೆಲವೊಂದು ಅಂಶಗಳನ್ನ ಈ ಅಂಶಗಳಿಗೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಈ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವೇನು ಕಾಮಗಾರಿಗಳಿಗೆ ಅಥವಾ ಏನು ಬೇಡಿಕೆಗಳಿಗೆ ನಾವು ಕೊಡಲು ಸಾಧ್ಯವೋ ಅಂತ ಕಾಮಗಾರಿಗಳನ್ನ ಅಂತ ಒಂದು ಬೇಡಿಕೆಗಳನ್ನ ಖಂಡಿತವಾಗಿ ನಾವು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ, ಪಣ ತೊಡ್ತೀವಿ. ಜೊತೆಗೆ ಕೆಲವೊಂದು ಈ ಬೇಡಿಕೆಗಳಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಅಂದ್ರೆ ತಾಲೂಕು ಪಂಚಾಯತಿ ಅಥವಾ ತಾಲೂಕು ಇಲಾಖೆಗಳಲ್ಲಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಮಟ್ಟದ ಇಲಾಖೆಗಳಲ್ಲಿ ಕೆಲವೊಂದು ಬೇಡಿಕೆಗಳ ಈಡೇರುವಂತ ಮಟ್ಟದಲ್ಲಿ ಇದಾವೆ. ಅಂತ ಒಂದು ಬೇಡಿಕೆಗಳನ್ನ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲು ನಾವು ವರದಿಯನ್ನು ಸಲ್ಲಿಸಿ ನಾವು ಈ ಮುಖಾಂತರ ಗ್ರಾಮ ಪಂಚಾಯತಿ ವತಿಯಿಂದ ಸಲ್ಲಿಸ್ತೀವಿ. ಏನು ಈ ಒಂದು ಸುಮಾರು 19 ಬೇಡಿಕೆಗಳನ್ನ ಇಲ್ಲಿ ಸಲ್ಲಿಸಿದ್ದಾರೆ. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂತ ಕೆಲವು ನಾವು ಈಡೇರಿಸಬಹುದಂತ ಕೆಲವೊಂದು ಸೌಲಭ್ಯಗಳನ್ನ ಇವ್ರು ಹೇಳಿದ್ದಾರೆ. ಅಂತದ್ರಲ್ಲಿ ಕೆಲವೊಂದು ಹೇಳ್ತಾ ಹೋದ್ರೆ ಏನು ಈಗ ಅದಕ್ಕೆ ಈ ಶುದ್ಧ ನೀರಿನ ಘಟಕವನ್ನು ಮಂಜೂರು ಮಾಡೋ ಇರೋ ಘಟಕವನ್ನು ನಾವು ಅದನ್ನ ರಿಪೇರಿ ಮಾಡಿಸಿ ಅದನ್ನ ಶುದ್ಧ ನೀರನ್ನ ಒದಗಿಸುವಂತ ಪ್ರಯತ್ನ ಮಾಡಬಹುದು. ಮತ್ತೆ ಏನು ವಿದ್ಯುತ್ ಸಂಪರ್ಕ ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ವಿದ್ಯುತ್ ಸಂಪರ್ಕ ಕಳಿಸಬಹುದು ಅಂತ ಹೇಳಿದ್ದಾರೆ. ಅಂತದನ್ನ ನಾವು ವಿದ್ಯುತ್ ಸಂಪರ್ಕವನ್ನು ಕಳಿಸಬಹುದು. ಏನು ದನದ ಕೊಟ್ಟಿಗೆಗಳನ್ನ ಸಾಮಗ್ರಿ ಬಿಲ್ಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಹ ನಾವು ಈಗೇನು ಅದನ್ನ ಪರಿಶೀಲನೆ ಮಾಡಿ ಕಾಮಗಾರಿ ಪೂರ್ಣಗೊಂಡಿರ್ತಕ್ಕಂಥ ಒಂದು ಕಡತಗಳಿಗೆ ನಾವು ಒಂದು ಕಾಮಗಾರಿಗಳಿಗೆ ಇಂದು ಸಾಮಗ್ರಿ ಬಿಲ್ಗಳನ್ನ ಮಾಡಲು ನಾವು ಕ್ರಮ ವಹಿಸ್ತೀವಿ. ಸೊ ಇನ್ನ ವಿವಿಧ ರೀತಿಯಂತ ಏನು ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತ ನೀರಿನ ತೊಟ್ಟಿಗೆ ನಿರ್ವಹಣೆ ಮಾಡೋದಾಗಿರ್ಬೋದು, ಇಂತಹ ವಿಷಯಗಳನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಹಾಗೂ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಒಂದು ಸಭೆಗಳನ್ನ ಮಾಡಿ ಅವಾಗನ್ನ ಕಾಮಗಾರಿಗಳನ್ನ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾವ ಕಾಮಗಾರಿಗಳು ಈ 19 ಬೇಡಿಕೆಗಳಲ್ಲಿ ಯಾವ ಬೇಡಿಕೆಗಳು ಈರಲು ಸಾಧ್ಯವೋ ಅಂತ ಒಂದು ಬೇಡಿಕೆಗಳನ್ನ ನಾವು ಖಂಡಿತವಾಗಿ ನಾವು ಈಡೇರಿಸ್ತೀವಂತ ಒಂದು ಭರವಸೆಯನ್ನ ಈ ಒಂದು ಸಭೆಗೆ ನಾವು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು.